ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಟ ಸಾವಿತ್ರಿ ವ್ರತದ ದಿನ ಆಲದ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹಾಗೆಯೇ ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದ್ದೀರಾ ನಮ್ಮ ಮನೆ ಹತ್ರದಲ್ಲಿ ಆಲದ ಮರ ಇಲ್ಲ, ಹೇಗೆ ಪೂಜೆ ಮಾಡಬೇಕು ಅಂತ. ಹಾಗಾಗಿನೇ ನಿನ್ನೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ಮನೆಯಲ್ಲೇ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನೀವು ನೋಡ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಆಲದ ಮರದ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನೀವು ತಿಳ್ಕೋಬೇಕಾಗಿರುವಂಥ ಒಂದು ಅತಿ ಮುಖ್ಯವಾದಂಥ ವಿಚಾರ. ಯಾಕಂದರೆ ಈಗ ಆಲದ ಮರ ಆಗಿರ್ಬೋದು, ಅರಳಿ ಮರ ಆಗಿರಬಹುದು, ಬೇವಿನ ಮರ ಆಗಿರ್ಬೋದು, ಹಾಗೆಯೇ ಎಕ್ಕದ ಗಿಡಗಳು, ಬಿಳಿ ಎಕ್ಕದ ಗಿಡಗಳಾಗಿರ್ಬೋದು, ಹೀಗೆ ಇನ್ನೂ ಕೆಲವಾರು ಪೂಜನೀಯ ಗಿಡ ಮರಗಳು, ಬಿಲ್ವಪತ್ರೆ ಮರ ಆಗಿರ್ಬೋದು, ಮತ್ತು ನೇರಳೆ ಮರ, ಹತ್ತಿ ಮರ, ಇಂಥ ಎಲ್ಲ ಮರಗಳು ಕೂಡ ಕೆಲವೊಂದು ಸಲ ನಾವು ಯಾವುದಾದ್ರೂ ಊರುಗಳಿಗೆ ಹೋಗಬೇಕಾದ್ರೆ ಮತ್ತು ಎಲ್ಲೇ ಆಗಿರಲಿ ರಸ್ತೆ ಬದಿಗಳಲ್ಲೂ ಕೂಡ ಬೆಳೆದಿರುತ್ತೆ. ಹಾಗಾಗಿ ಕೆಲವರೆಲ್ಲ ಕೇಳ್ತಾ ಇರ್ತೀರ, ಇಂಥ ಮರಗಳಿಗೆ ಪೂಜೆ ಮಾಡಬಹುದಾ ಅಂತ. ರಸ್ತೆ ಬದಿಯಲ್ಲಿ ಇರೋವಂಥ ಮರ ಗಿಡಗಳಿಗೆ ನಾವು ಪೂಜೆ ಮಾಡಬಹುದಾ? ಇಂಥ ಮರ ಗಿಡಗಳಲ್ಲಿ ಆ ದೇವರ ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಆಲದ ಮರದಲ್ಲೂ ಕೂಡ ಅಷ್ಟೇ, ಬೇರುಗಳಲ್ಲಿ ಬ್ರಹ್ಮ ಮತ್ತು ತೊಗಟೆಯಲ್ಲಿ ವಿಷ್ಣು, ಹಾಗೆ ಕೊಂಬೆಗಳಲ್ಲಿ ಶಿವನ ವಾಸ ಇರುತ್ತೆ. ಹಾಗಾಗಿ ತ್ರಿಮೂರ್ತಿಗಳ ಸ್ವರೂಪವಾಗಿ ಈ ಆಲದ ಮರವನ್ನು ಈ ರೀತಿ ವಟ ಸಾವಿತ್ರಿ ವ್ರತವನ್ನು ಮಾಡುವಂಥ ದಿನ ಪೂಜೆ ಮಾಡಬೇಕು ಅನ್ನುವಂಥ ನಂಬಿಕೆ. ಅಷ್ಟೇ ಅಲ್ಲದೆ ಹೆಣ್ಣುಮಕ್ಕಳು, ಮದುವೆ ಆಗಿರುವಂಥ ಹೆಣ್ಮಕ್ಳು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ರಕ್ಷಣೆಗಾಗಿ, ಹಾಗೆ ಸಂತಾನ ಫಲಕ್ಕಾಗಿ ಈ ಒಂದು ಮರವನ್ನು ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಒಳ್ಳೆಯ ಆರೋಗ್ಯಕ್ಕಾಗಿ, ಜ್ಞಾನಾರ್ಜನೆಗಾಗಿ ಕೂಡ ಈ ಮರಗಳನ್ನು ಪೂಜೆ ಮಾಡುವಂಥ ಪದ್ಧತಿ ಇದೆ. ನೀವೇ ತಿಳ್ಕೊಂಡಿರೋ ಹಾಗೆ ಆಲದ ಮರ ಆಗಿರಬಹುದು, ಅರಳಿ ಮರ ಆಗಿರಬಹುದು, ಪ್ರದಕ್ಷಿಣೆ ಹಾಕೋದ್ರಿಂದ ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ. ಗುರುತತ್ವ ಇರೋದ್ರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಓದೋದ್ರ ಮೇಲೆ ಆಸಕ್ತಿ ಬರುತ್ತೆ ಅನ್ನೋ ಸಲುವಾಗಿ ಈ ರೀತಿ ಮರ ಗಿಡಗಳನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಯಾವ ರೀತಿ ಈ ಮರಗಳನ್ನು ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ದೇವಸ್ಥಾನದಲ್ಲಿ ಇರೋವಂಥ ಅಥವಾ ಈ ಅಶ್ವತ್ಥ ಕಟ್ಟೆ, ಕೆಲವು ಹಳ್ಳಿಗಳಲ್ಲಿ ಪಂಚಾಯಿತಿ ಕಟ್ಟೆ ಅಂತ ಕೂಡ ಮಾಡ್ಕೊಂಡಿರ್ತಾರೆ, ಅಂಥ ಕಡೆ ಇರುವಂಥ ಮರಗಳನ್ನು, ರಸ್ತೆ ಬದಿಯಲ್ಲಿ ಇರುವಂಥ ಮರಗಳನ್ನು ಪೂಜೆ ಮಾಡಬಹುದಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರ ನೀವು ತಿಳ್ಕೋಬಹುದು. ದೇವಸ್ಥಾನದಲ್ಲಿ ಬೆಳೆದಿರುವಂಥ ಮರಗಳಲ್ಲಿ ಯಾವುದೇ ಆಗಿರಬಹುದು, ಅಂಥ ಮರಗಳಲ್ಲಿ ಶಿವ ಮತ್ತು ಕೃಷ್ಣನ ಸಂಯೋಜನೆ ಇರುತ್ತೆ. ಅಂದರೆ ಅವರ ಒಂದು ಅಂಶ ಅಥವಾ ಅವರ ಒಂದು ಶಕ್ತಿ ಆ ಮರಗಳಲ್ಲಿ ಇರುತ್ತೆ. ಹಾಗಾಗಿ ದೇವಸ್ಥಾನದ ಸುತ್ತಮುತ್ತಲೂ ಇರುವಂಥ ಮರಗಳನ್ನು ನಾವು ಪೂಜೆ ಮಾಡಬಹುದು. ಮತ್ತೀಗ ನಾವು ಹರಳಿಕಟ್ಟೆ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ನಾಗರಕಲ್ಲುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮತ್ತು ಸದಾಕಾಲ ಅಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೀತಾ ಇರೋದ್ರಿಂದ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ಇಂಥ ಕಡೆ ನಾವು ಹೋಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಊರಿನ ಹೊರಗಡೆ ಇರುವಂಥದ್ದು, ಈಗ ಜಮೀನಾಗಿರಬಹುದು ಅಥವಾ ಅರಣ್ಯ ಪ್ರದೇಶ ಆಗಿರಬಹುದು, ಅಥವಾ ಈ ಊರ ಮಧ್ಯದಲ್ಲಿ ಇರುತ್ತೆ ನೋಡಿ, ಇಂಥ ಕಡೆ ಇರುವಂಥ ಮರಗಳಲ್ಲಿ ಯಕ್ಷರು, ಕಿನ್ನರರು, ಗಂಧರ್ವರು ಸೇರಿದಂತೆ ಇನ್ನಿತರ ದೈವಶಕ್ತಿಗಳ ಸಂಪರ್ಕ ಹೊಂದಿರುತ್ತೆ. ಅಂದರೆ ಈ ಎಲ್ಲ ದೇವತೆಗಳ ಶಕ್ತಿ ಆ ಮರಗಳಲ್ಲಿ ಇರುತ್ತೆ. ಅದೇ ರೀತಿ ಈ ಸ್ಮಶಾನದ ಹತ್ರ ಇರುತ್ತೆ ನೋಡಿ, ಆ ಸ್ಮಶಾನದ ಅಕ್ಕಪಕ್ಕಗಳಲ್ಲಿ, ಆ ರಸ್ತೆಗಳಲ್ಲಿ ಇಂಥ ಮರಗಿಡಗಳೇನಾದರೂ ಇದ್ದರೆ ಅಲ್ಲಿ ಯಮನ ವಾಸ ಇರುತ್ತೆ ಅಂತ ಹೇಳಲಾಗತ್ತೆ. ಹಾಗಾಗಿನೇ ದೇವಸ್ಥಾನದ ಹತ್ರ ಮತ್ತು ಊರಿನ ಮಧ್ಯದಲ್ಲಿ ಇರುತ್ತಲ್ಲ, ಅಂಥ ಒಂದು ಮರಗಳನ್ನು ಅಲ್ಲಿ ಏನಾದರೂ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದರೆ ಅಥವಾ ಬೇರೆ ಯಾವುದೇ ದೇವತಾ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಅಂಥ ಮರಗಿಡಗಳನ್ನು ಪೂಜೆ ಮಾಡ್ಬೋದು. ಸುಮ್ಮನೆ ನಾವು ಹೋಗೋ ದಾರಿನಲ್ಲೆಲ್ಲ ನಮಗೆ ಎಕ್ಕದ ಗಿಡ ಸಿಕ್ತು, ಆಲದ ಮರ ಸಿಕ್ತು, ಅಥವಾ ಅರಳಿ ಮರ ಇದೆ, ಬೇವಿನ ಮರ ಇದೆ ಅಂತ ಎಲ್ಲಂದರೆ ಅಲ್ಲಿ ಪೂಜೆ ಮಾಡಬಾರ್ದು. ನೀವು ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಈ ಮರಗಳಿಗೂ ಕೂಡ ಪೂಜೆ ಮಾಡಿ ದೀಕ್ಷೆ ಕೊಟ್ಟಿರ್ತಾರಂತೆ. ಅಂಥ ಮರಗಳನ್ನು ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಆ ಫಲಗಳು ಸಿಗುವಂಥದ್ದು. ಬೇರೆ ಯಾವುದೇ ಮರಗಿಡಗಳನ್ನು ಪೂಜೆ ಮಾಡಿದ್ರೂ ಕೂಡ ಆ ಫಲ ಏನೂ ಸಿಗೋದಿಲ್ಲ. ಈಗ ನಮ್ಮ ಮನುಷ್ಯರಲ್ಲೇ ತಗೊಳ್ಳಿ, ಎಲ್ಲರೂ ಕೂಡ ಸನ್ಯಾಸಿಗಳಾಗೋಕ್ಕಾಗಲ್ಲ, ಎಲ್ಲರೂ ಕೂಡ ಗುರುಗಳಾಗೋಕ್ಕಾಗಲ್ಲ, ಮತ್ತು ಎಲ್ಲರೂ ಕೂಡ ಒಂದು ತಪಸ್ವಿಗಳಾಗೋದಕ್ಕಾಗಲ್ಲ. ಅವರವರು ಆ ಸಾಧನೆಯನ್ನು ಮಾಡಿ ಅವರು ದೀಕ್ಷೆ ತೊಗೊಂಡಿದ್ರೆ ಮಾತ್ರ ಅವರನ್ನು ನಾವು ಆ ಒಂದು ಪೂಜನೀಯ ಸ್ಥಾನದಲ್ಲಿ ಅವರನ್ನು ಗುರುತಿಸ್ತೀವಿ. ಮತ್ತು ಅವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಂಡಾಗ, ಅವ್ರ ಸೇವೆ ಮಾಡಿದಾಗ
ನಮಗೆ ಆ ಫಲಗಳು ಸಿಗುತ್ತೆ. ಅದೇ ರೀತಿ ಯಾವುದೇ ದೇವರ ಮೂರ್ತಿ ವಿಗ್ರಹಗಳಾಗಿರಲಿ, ಅದಕ್ಕೂ ಕೂಡ ಅಷ್ಟೇ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿದ್ರೆ ಮಾತ್ರನೇ ಆ ವಿಗ್ರಹಗಳನ್ನು ಅಥವಾ ಅಂಥ ದೇವಸ್ಥಾನಗಳಿಗೆ ನಾವು ಹೋಗಿ ಪೂಜೆ ಮಾಡಿದಾಗ ನಮ್ಗೆ ಆ ಫಲ ಸಿಗೋದು. ಅದೇ ರೀತಿಯಲ್ಲೇ ಈ ಮರಗಿಡಗಳು ಕೂಡ ಅಷ್ಟೇ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ವಟ ಸಾವಿತ್ರಿ ಹುಣ್ಣಿಮೆ ದಿನ ಅರಳಿ ಮರ ಅಥವಾ ಆಲದ ಮರದ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲದ ಮರ ಇಲ್ಲ ಅಂತಂದರೆ ಅರಳಿ ಮರಕ್ಕೂ ಕೂಡ ಮಾಡ್ಬೋದು. ಆಲದ ಮರನೂ ಇಲ್ಲ, ಅರಳಿ ಮರನೂ ಇಲ್ಲ ಅಂತಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಪೂಜೆ ಮಾಡಬಹುದು ಅಂತ. ಆ ರೀತಿ ಪೂಜೆ ಮಾಡ್ಕೊಳ್ಳಿ. ಆದಷ್ಟು ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡಿ. ಆಗಲಿಲ್ಲ ಅಂದರೆ 10 ಗಂಟೆ ಒಳಗಾದರೂ ಮಾಡಬೇಕು. ಯಾವಾಗಲೂ ಅಷ್ಟೇ ನಾವು ಈ ರೀತಿ ಮರಗಳು ನಾಗರಕಲ್ಲು ಪೂಜೆ ಮಾಡ್ತೀವಿ ಅಂದರೆ ಮಧ್ಯಾಹ್ನದ ಹೊತ್ತು 11 ಗಂಟೆ ಮೇಲೆ ಈ ಥರ ಎಲ್ಲ ಮಾಡಬಾರ್ದು. 10 ಗಂಟೆ ಒಳಗಾಗಿ ನೀವು ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಪೂಜೆ ಮಾಡುವಾಗ ಒಳ್ಳೆಯ ಸಮಯದಲ್ಲಿ ಪೂಜೆ ಮಾಡಬೇಕು. ಹಾಗೆ ನೀವು ಮನೆಯಿಂದ ಹೊರಡುವಾಗ ಕೂಡ ಒಳ್ಳೆಯ ಸಮಯದಲ್ಲಿ ಹೊರಡಬೇಕು. ನೀವು ಅಲ್ಲಿ ಹೋದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದಾಗ ರಾಹುಕಾಲ ಬಂತು, ಯಮಗಂಡ ಕಾಲ ಬಂತು ಅಂದರೆ ಅದೆಲ್ಲ ಏನು ಲೆಕ್ಕ ತಗೋಬೇಡಿ. ನೀವು ಮನೆಯಿಂದ ಹೊರಡುವಾಗ ಒಳ್ಳೆಯ ಸಮಯದಲ್ಲಿ ಹೊರಡಬೇಕು ಅಷ್ಟೇ. ಈಗ ಆಲದ ಮರದ ಪೂಜೆಗೆ ಒಂದು ತಾಮ್ರದ ಚೆಂಬಲ್ಲಿ ನೀರು, ರಂಗೋಲಿ ಪುಡಿ, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ನೇರಳೆ ಹಣ್ಣು, ಅಕ್ಷತೆ, ಗೆಜ್ಜೆ ವಸ್ತ್ರ, ಮಣ್ಣಿನ ದೀಪಗಳು, ಹೀಗೆ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡ್ಕೊಂಡೋಗಿ. ಇನ್ನು ಅಲ್ಲಿ ಪೂಜೆ ಆದಮೇಲೆ ಹೆಣ್ಮಕ್ಳಿಗೆ ಕುಂಕುಮ ಕೊಡೋದಕ್ಕೆ ಅಂತ ಎಕ್ಸ್ಟ್ರಾ ನೀವು ಎಲೆ, ಅಡಿಕೆ, ಹಣ್ಣುಗಳನ್ನು ತೊಗೊಂಡು ಹೋಗ್ಬೋದು. ಇನ್ನು ಹುಡಿ ತುಂಬೋದಕ್ಕೆ ಅಂದರೆ ನಿಮ್ಮ ಯಥಾಶಕ್ತಿ ತೆಂಗಿನಕಾಯಿ, ಅಕ್ಕಿ, ಈ ಥರ ಎಲ್ಲ ಬ್ಲೌಸ್ ಪೀಸು ಈ ಥರ ಎಲ್ಲ ಕೂಡ ನೀವು ಬೇಕಾದರೆ ತೊಗೊಂಡು ಹೋಗ್ಬೋದು. ಇನ್ನು ಮರಕ್ಕೆ ಸುತ್ತೋ ಅಂಥ ರಕ್ಷೆಯ ದಾರ, ಇದನ್ನು ಮೌಳಿ ಅಂತ ಕೂಡ ಕರೀತಾರೆ. ಈ ದಾರ ಸುತ್ತೋದ್ರಿಂದ ಅಂದರೆ 7 ಅಥವಾ 11 ಪ್ರದಕ್ಷಿಣೆಯನ್ನು ಹಾಕ್ತಾ ಆ ದಾರವನ್ನು ಸುತ್ತಬೇಕು. ಆ ಮರದ ಕಾಂಡ ಏನಿರುತ್ತೆ ಮಧ್ಯಭಾಗ ಅದಕ್ಕೆ ಸುತ್ತಬೇಕು. ಇದನ್ನು ಸುತ್ತೋದ್ರಿಂದ ಪತಿಗೆ ರಕ್ಷಣೆ ಮತ್ತು ದೀರ್ಘಾಯಸ್ಸು ಸಿಗುತ್ತೆ ಅನ್ನುವಂಥ ನಂಬಿಕೆ. ಈ ದಾರ ಕೆಂಪು ಅಥವಾ ಹಳದಿ ಬಣ್ಣದಲ್ಲಿ ಇರಬೇಕು. ನೀವು ಬಿಳಿ ಬಣ್ಣದ ದಾರ ಅಂದರೆ ಈ ಹೂ ಕಟ್ಟೋ ದಾರ, ಬಿಳಿ ದಾರ ಸಿಗುತ್ತಲ್ಲ, ಈ ದಾರ 3 ಎಳೆ, 5 ಎಳೆ ಅಥವಾ ಒಂದು ಸಿಂಗಲ್ ಎಳೆದು ಸಿಗುತ್ತೆ. ನೀವು ಅರಳಿ ಮರದ ಪೂಜಾ ಸಾಮಗ್ರಿಗಳನ್ನ ತಗೊಳ್ಳುವಾಗ ಅದ್ರ ಜೊತೆನೇ ಈ ದಾರ ಬಂದಿರುತ್ತೆ. 3 ಅಥವಾ 5 ಎಳೆ ಇರುವಂಥ ದಾರನ ತಗೊಳ್ಳಿ. 7 ಅಥವಾ 11 ಪ್ರದಕ್ಷಿಣೆಯನ್ನು ಹಾಕ್ತಾ ಈ ದಾರವನ್ನು ಸುತ್ತಬೇಕು. ನೀವು ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು ದಂಪತಿ ಸಮೇತ ಕೂಡ ಹೋಗ್ಬೋದು ಅಥವಾ ಹೆಣ್ಮಕ್ಳೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ಆದರೆ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು. ಬಾರ್ಡ್ರ್ ಸೀರೆನ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಹೋಗಿ ಬನ್ನಿ. ಹಾಗೆ ಒಂದು ಸ್ವಲ್ಪ ಹಾಲು ಕೂಡ ತೊಗೊಂಡು ಹೋಗಿ, ಹಸಿ ಹಾಲನ್ನು. ಮೊದಲು ನೀವು ಅಲ್ಲಿ ಹೋದ್ಮೇಲೆ ನೀವು ತೊಗೊಂಡು ಹೋಗಿರೋ ನೀರನ್ನು ಆಲದ ಮರದ ಬುಡಕ್ಕೆ ಪ್ರೋಕ್ಷಣೆ ಮಾಡಬೇಕು. ಆನಂತರ ಆ ಮುಂಭಾಗದಲ್ಲೂ ಕೂಡ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅಲ್ಲಿ ಮೊದಲು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಬೇಕು. ಆನಂತರ ಆಲದ ಮರದ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಒಂದೆರಡು ಹೂಗಳನ್ನು ಇಡಬೇಕು. ಮತ್ತು ಬುಡಕ್ಕೆ ದೀಪಗಳನ್ನು ಹಚ್ಚಬೇಕು. 2 ಹೊಸ ಮಣ್ಣಿನ ದೀಪ, ಆ ದೀಪಕ್ಕೆ ತುಪ್ಪ ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಹಾಕಿ ನೀವು ದೀಪನ ಹಚ್ಚಬೇಕು. ಆ ನಂತರ ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಹಾಕಿ ಅಲಂಕಾರ ಮಾಡಿ ಹೂಗಳನ್ನೆಲ್ಲ ಇಟ್ಟು ತಾಂಬೂಲ ನೀವೇನು ತೊಗೊಂಡೋಗಿದ್ರೆ ಅದನ್ನೆಲ್ಲ ಜೋಡಿಸಿ ಹಣ್ಣುಗಳನ್ನೆಲ್ಲ ಇಡಬೇಕು. ಮತ್ತು ಸಾಧ್ಯವಾದರೆ ಹಿಂದಿನ ದಿನ ರಾತ್ರಿ ಕಡಲೆಕಾಳು, ನಾಟಿ ಕಡಲೆಕಾಳನ್ನು ನೆನೆಸಿಟ್ಟು ಆ ಕಡಲೆಕಾಳನ್ನು ಒಂದು ಸ್ವಲ್ಪ ತೊಗೊಂಡೋಗಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, ಇದು ಕೂಡ ನೈವೇದ್ಯ ಮಾಡಬೇಕು. ತುಂಬ ಒಳ್ಳೆಯದು. ಇದನ್ನು ಒಂದು ಎಲೆ ಮೇಲೆ ಇಟ್ಟು ನೈವೇದ್ಯಕ್ಕೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ. ನೇರಳೆ ಹಣ್ಣು, ಬಾಳೆಹಣ್ಣು ಮತ್ತು ನೆನೆಸಿರುವಂಥ ಕಡಲೆಕಾಳು, ಬೆಲ್ಲ, ಇದನ್ನೆಲ್ಲ ತೊಗೊಂಡೋಗಿ ಜೋಡಿಸ್ಕೊಳ್ಳಿ. ಹಾಗೆ ನೀವು ಹೆಣ್ಮಕ್ಳಿಗೆ ಏನು ಕುಂಕುಮ ಕೊಡಬೇಕು ಅಂದ್ಕೊಂಡಿದ್ದೀರೋ ಆ ತಾಂಬೂಲನ್ನು ಕೂಡ ಅಷ್ಟೇ ಎಲ್ಲನೂ ಜೋಡಿಸಿಟ್ಟು ಎಲ್ಲದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಪೂಜೆ ಮಾಡಿ. ಪೂಜೆ ಪ್ರಾರಂಭ ಮಾಡುವಾಗ ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು. ಆನಂತರ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಲಕ್ಷ್ಮೀನಾರಾಯಣ ಪಾರ್ವತಿ ಪರಮೇಶ್ವರನನ್ನು ಸ್ಮರಣೆ ಮಾಡ್ತಾ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ ಅಂತ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಿ. ನಿಮ್ಮ ಪೂಜೆ ಮುಗಿಯೋವರೆಗೂ ಈ ಒಂದು ಮಂತ್ರನ ಹೇಳ್ಕೊತಾನೆ ಇರಬೇಕು. ಆನಂತರ ಊದ್ಬತ್ತಿ ಎಲ್ಲ ಬೆಳಗಿ ನೈವೇದ್ಯ ಅರ್ಪಿಸಿ ಕರ್ಪೂರವನ್ನು ಬೆಳಗಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು. ದಾರವನ್ನು ಸುತ್ತುತ್ತಾ 7 ಅಥವಾ 11 ಪ್ರದಕ್ಷಿಣೆ ಹಾಕಿ. ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ಈ ಒಂದು ಮಂತ್ರನ ಹೇಳ್ಕೋಬೇಕು. ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈ ಮಂತ್ರನ ಹೇಳ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ನಮಸ್ಕಾರ ಮಾಡಿಕೊಂಡು ನೀವು ಅಲ್ಲಿ ಬಂದಿರೋವಂಥ ಹೆಣ್ಣು ಮಕ್ಕಳಿಗೆ ನಿಮ್ಮಿಷ್ಟ 2 ಅಥವಾ 5 ಜನಕ್ಕೆ ಕುಂಕುಮನ ಕೊಡ್ಬೋದು.
ಇಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ ಅನ್ನೋರು ಕೂಡ ಈ ಒಂದು ದಿನ, ಯಾಕಂದರೆ ಹುಣ್ಣಿಮೆ ದಿನ, ಈ ಜ್ಯೇಷ್ಠ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅನ್ನೋವಂಥ ನಂಬಿಕೆ ಇದೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು, ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿಕೊಂಡು ಬೆಳಗ್ಗೆ 7 ಗಂಟೆ ಒಳಗಾಗಿ ಅರಳಿ ಮರದ ಬುಡಕ್ಕೆ ಒಂದು ಚೆಂಬಲ್ಲಿ ನೀರನ್ನು ಹಾಕಿ, ಆ ಬುಡಕ್ಕೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ 5 ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದರೂ ಸಾಕು. ಯಾಕಂದರೆ ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವಂಥದ್ದು ಮತ್ತು ಸಿಹಿಯನ್ನು ಹಾಕುವಂಥದ್ದು ತುಂಬ ಒಳ್ಳೆಯದು. ಹಣದ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇರುವೆಗಳಿಗೆ ನಾವು ಸಕ್ಕರೆ ಹಾಕೋದ್ರಿಂದ ಅಥವಾ ಸಿಹಿಯನ್ನು ಹಾಕೋದ್ರಿಂದ ಹಣದ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ. ಹಾಗಾಗಿ ಹುಣ್ಣಿಮೆ ದಿನ ಈ ಕೆಲಸ ಮಾಡಬಹುದು. ಸ್ನೇಹಿತರೆ, ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡೋದ್ರ ಜೊತೆಗೆ ಆಲದ ಮರ ಮತ್ತು ಅರಳಿ ಮರದ ಪೂಜೆನ ಯಾವ ರೀತಿ ಮಾಡಬೇಕು, ಯಾಕೆ ಮಾಡಬೇಕು ಅನ್ನುವಂಥ ವಿಚಾರನ ಸಂಪೂರ್ಣ ವಿವರವಾಗಿ ತಿಳಿಸಿದ್ದೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?